ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಮನವಿ ಸ್ವೀಕರಿಸಿ ಕುಂದುಕೊರತೆ ಆಲಿಸಿದ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್. ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಡಿಸೆಂಬರ್ 15 ಶುಕ್ರವಾರ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಭೇಟಿ ನೀಡಿದರು. ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕಚೇರಿಗೆ ಆಗಮಿಸುತ್ತಿದ್ದಂತೆ ರೈತ ಮುಖಂಡರು, ಕನ್ನಡಪರ ಸಂಘಟನೆಗಳು ಹಾಗೂ ಡಿಎಸ್ಎಸ್ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಕುಂದುಕೊರತೆಗಳ ಮನವಿ ಸಲ್ಲಿಸಲು ಆಗಮಿಸಿದ್ರು. ಈ ವೇಳೆ ರೈತ ಮುಖಂಡ ಹನುಮಂತಪ್ಪ ಯರಡೂನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಕೊಪ್ಪಳ ಜಿಲ್ಲಾದ್ಯಂತ ನಿರಂತರವಾಗಿ ಉರಿಯುತ್ತಿರುವ ಬೀದಿ ದೀಪಗಳ ಬಗ್ಗೆ ಮನವಿ ಸಲ್ಲಿಸಿದ್ದೆವು. ಆದರೂ ಆ ಮನವಿಗೆ ಇಲ್ಲಿಯವರೆಗೂ ಸ್ಪಂದನೆ ನೀಡಿಲ್ಲ. ವಿದ್ಯುತ್ ಪೋಲಾಗುವುದನ್ನು ತಡೆದು ರೈತರ ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ನೀಡುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದಲ್ಲದೆ ತಹಸೀಲ್ದಾರ್ ಕಚೇರಿಯಲ್ಲಿ ಸುಮಾರು 14 ವರ್ಷಗಳಿಂದ ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನು ವರ್ಗಾವಣೆ ಮಾಡುವಂತೆ ಮತ್ತು ಅವರು ಸಾರ್ವಜನಿಕರ ಕೆಲಸ ಕಾರ್ಯಗಳಲ್ಲಿ ವಿಳಂಬ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಇದಕ್ಕೆ ತಹಸೀಲ್ದಾರ್ ಕಚೇರಿಗೆ ಅಲ್ದಾಡಿ ಸುಸ್ತಾಗಿದ್ದೇವೆ. ಅವರನ್ನು ವರ್ಗಾಯಿಸಿ ಎಂದು ಕೇಳಿಕೊಂಡರು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಬರಗಾಲ ಘೋಷಿತವಾದರೂ ಇಲ್ಲಿಯವರೆಗೂ ನಮ್ಮ ರೈತರಿಗೆ ಯಾವುದೇ ಪರಿಹಾರ ಹಣ ಬಂದಿರುವುದಿಲ್ಲ ಎಂದು ಕೇಳಿಕೊಂಡರು. ಸಾಮಾಜಿಕ ಹೋರಾಟಗಾರ ಸುಂದರ್ ರಾಜ್ ಬಸವಣ್ಣ ಕ್ಯಾಂಪ್ ಮಾತನಾಡಿ, ಕಾರಟಗಿ ತಾಲೂಕಿನಾದ್ಯಂತ ಪುರಸಭೆ ವತಿಯಿಂದ ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸುವಂತೆ ಮತ್ತು ಕಾರಟಗಿ ಸಂತೆ ಮಾರ್ಕೆಟ್ನಲ್ಲಿ ನಿರಂತರವಾಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸುಡುತ್ತಿದ್ದಾರೆ. ಈ ಪ್ಲಾಸ್ಟಿಕ್ ಸುಡುವುದರಿಂದ ಸಂತೆ ಮಾರ್ಕೆಟ್ ಸುತ್ತಮುತ್ತಲಿನಲ್ಲಿರುವ ಸಾರ್ವಜನಿಕರಿಗೆ, ಬಾಲಕರ ವಸತಿ ನಿಲಯ, ಮಕ್ಕಳಿಗೆ ಮತ್ತು ಪೊಲೀಸ್ ಕ್ವಾರ್ಟರ್ಸ್, ಸರ್ಕಾರಿ ಶಾಲೆ ಇದ್ದು ಪಕ್ಕದಲ್ಲಿಯೇ ಆಸ್ಪತ್ರೆ ಇದ್ದು ಆ ಸುಟ್ಟು ಪ್ಲಾಸ್ಟಿಕ್ ಹೊಗೆ ಇಡೀ ವಾತಾವರಣ ತುಂಬ ಹರಡುತ್ತಿದೆ. ವಾತಾವರಣವನ್ನು ಹಾಳು ಮಾಡುವುದಲ್ಲದೆ ಶಾಲಾ ಮಕ್ಕಳ ಮೇಲೆ, ಸಂತೆಗೆ ಬರುವ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ಈ ವಿಷಯವಾಗಿ ಹಲವಾರು ಬಾರಿ ಮಾಧ್ಯಮದವರು ಪ್ಲಾಸ್ಟಿಕ್ ಸುಡುವುದನ್ನು ಖಂಡಿಸಿ ವರದಿ ಮಾಡಿದರೂ ಯಾವುದೇ ಗಮನ ಹರಿಸದ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿ ಎಂದು ಹೇಳಿದರು. ಆದರೆ ಜಿಲ್ಲಾಧಿಕಾರಿಗಳು ಪುರಸಭಾಧಿಕಾರಿ ಸುರೇಶ್ ಶೆಟ್ಟಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸಾರ್ವಜನಿಕರ ಸ್ಥಳಗಳಲ್ಲಾಗಲಿ ಮತ್ತೊಂದೆಡೆಯಲ್ಲಾಗಲಿ ಸುಡದಂತೆ ಸೂಚಿಸಿದರು. ಜಿಲ್ಲಾಧಿಕಾರಿಗಳು ನಳಿನ್ ಅತುಲ್ ಮಾತನಾಡಿ, ಕಾರಟಗಿ ತಾಲೂಕಾ ಕಚೇರಿಗೆ ಸಂಬಂಧಿಸಿದಂತೆ ಎಫ್ಐ ಫಾರ್ಮ್ ಐಡಿ ಬರಹ ಪರಿಹಾರದ ವಿಚಾರವಾಗಿ ಚರ್ಚಿಸಿದರು ಮತ್ತು ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ರೈತರ ಮಾಹಿತಿಯನ್ನು ತ್ವರಿತವಾಗಿ ಕಳಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. L&D ಸೆಕ್ಷನ್ಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ಮುಖಂಡರು ಮತ್ತು ರೈತ ಮುಖಂಡರುಗಳು ಜಿಲ್ಲಾಧಿಕಾರಿಗಳಿಗೆ ಅಹವಾಲು ಸಲ್ಲಿಸಿದರು. ಕಾರಟಗಿ ತಾಲೂಕಿನ ರೈತರಿಗೆ ಆದಷ್ಟು ಬೇಗ ಬರ ಪರಿಹಾರ ಮತ್ತು ಭತ್ತ ನಷ್ಟ ಪರಿಹಾರವನ್ನು ಆದಷ್ಟು ಬೇಗ ನೀಡಬೇಕು ಎಂದು ರೈತರು ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿಕೊಂಡರು. ಇದಕ್ಕೆ ಜಿಲ್ಲಾಧಿಕಾರಿಗಳು ಆದಷ್ಟು ಶೀಘ್ರದಲ್ಲಿ ರೈತರ ಪರಿಹಾರ ಹಾಗೂ ಅವರ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕುಮಾರಸ್ವಾಮಿ, ಎಂ ಪುರಸಭಾಧಿಕಾರಿ ಸುರೇಶ್ ಶೆಟ್ಟಿ, ರೈತ ಮುಖಂಡ ಹನುಮಂತಪ್ಪ ಯರಡೋಣ, ದಲಿತ ಸಂಘರ್ಷ ಸಮಿತಿಯ ಮುಖಂಡ ಜಮದಗ್ನಿ ಚೌಡ್ಕಿ, ಗ್ರೇಡ್ 2 ತಹಸೀಲ್ದಾರ್ ವಿಶ್ವೇಶ್ವರಯ್ಯ ಸಾಲಿಮಠ್, VA ಸಂಗಯ್ಯ ಹಿರೇಮಠ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹಂಗಾಗಿ ಇಲ್ಲಿ ಆಫೀಸಿಗೆ ವ್ಯವಸ್ಥೆನೇ ಕಟ್ಟಾಗ್ಬಿಡ್ತಾರೆ. ರೈತರಿಗೆ ಸ್ಪಂದನೆ ಮಾಡೋರು ಯಾರು ಸರ್, ಬರೋದು ಹೋಗೋದು ಆಫೀಸ್ ಕಾಯೋದು, ಬರೋದು ಹೋಗೋದು ಆಫೀಸ್ ಕಾಯೋದಾಗ್ಬಿಡುತ್ತೆ. ಹಂಗಾಗಿ ಇದನ್ನು ಸ್ವಾಮಿ ನೋಡ್ರಿ ಏನೋ ಕ್ರಮ ತಗರಿ ಅಂತ. ನಮ್ಮೂರ್ದಂತೂ ಭತ್ತ ಬಿದ್ದವು ಸರ್, ಮನೆ ಕಂಡಪಟ್ಟಿ ಹೊಲ ಬಿದ್ದಾವ. ಭತ್ತ ಬಿಡೋದ್ರೆ ಸರ್ ಯಾವ್ದು ಇಂಜರಿ ಮಾಡಿಲ್ಲ ಸರ್. ನಮ್ದು ಆಲ್ಸಂದ್ರ ಸರ್. ಈಗ ಪರಿಹಾರದಲ್ಲಿ ಎಂಟ್ರಿ ಮಾಡಿದಾರೆ ಇಲ್ಲ ಸರ್, ಮಾಡಿದ್ರೆ ಒಬ್ಬೊಬ್ಬರು ಆಲ್ಸಂದ್ರ ಸರ್. ಮಳೆ ಇಲ್ಲ ಏನಿಲ್ಲ ಸರ್. ಈಗಾಗಲೇ ನಮ್ಮ CM ಸಾಹೇಬರು ಈಗಾಗಲೇ ಅನೌನ್ಸ್ ಮಾಡಿದಾರಲ್ಲ, ಈ ಫ್ರೂಟ್ಸ್ ಐಡಿ ಒಂದು ಕೆಲಸ ಮಾಡ್ತಿದ್ದಾರೆ. ಬೇಗ ಬೇಗ ನೀವು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಪುರಸಭೆಯವರು ಆಗ್ತಿರೋದು ಪೊಲೀಸ್ ಕ್ವಾರ್ಟರ್ಸು, ಹಾಸ್ಟೆಲು, ಜೊತೆಗೆ ಏನಾದರೂ ಹಾಸ್ಪಿಟ್ಲ್ ಇರೋದು ಸರ್. ಮಕ್ಕಳು ಹಾಸ್ಟೆಲೇ ಕಂಟಿನ್ಯೂ ಅಲ್ಲಿ ಏನಂದರೆ ತ್ಯಾಜ್ಯನ ಸುಡ್ತಾರೆ. ತ್ಯಾಜ್ಯ ಸುಡ್ತಾ ಇದೆ, ಪ್ಲಾಸ್ಟಿಕ್ ಅದೆಲ್ಲ ಎಲ್ಲ ಸುಡ್ತಾರೆ. ಊರಿನೆಲ್ಲ ತೊಗೊಂಡೆಲ್ಲ ಇಲ್ಲ ಸರ್. ಸಂಜೆ ಮಾರ್ಕೆಟ್ ಚಿಕ್ಕ ಬಂದರು ಸರ್. ಅದ್ರ ಬಗ್ಗೆ ಓಕೆ ಸತಿ ಸರ್ ಹೋಗಿ ಸೊಟ್ಟು ಹಾಕ್ಬಿಟ್ಟು ಇಲ್ಲಾದ್ರೆ ನೋಡಿ ಸರ್, ಇಲ್ಲದೆ ಮಾಡ್ಕೊಂಡಿದ್ದಾರೆ. ಇದಾರೆ ನೋಡಿ ಸರ್. ಸಂತೆ ಮಾರ್ಕೆಟ್ ಲೈಟ್ ಪಿಕರ್ಸ್ ಬರ್ತದೆ ಸರ್, ಅದಕ್ಕೆ ತಂತಿಗಳು ಬರುತ್ತೆ ಸರ್. ಅವರು ವೈರಿಂದ ಅದು ತಂತಿ ತೆಗಿಲಿಕ್ಕೆ ಬರ್ನ್ ಮಾಡಿದ್ದು ಸರ್. ನಾನೇ ಇಬ್ಬರನ್ನ ಹೋಗಿ ಸ್ಟೇಷನ್ ಹತ್ರ ಕಂಟಿನ್ಯೂ ಇದೆ ಸರ್. ಒಂದು ಸಲ ಅಲ್ರಿ, ಕಂಟಿನ್ಯೂ ವಾರದಲ್ಲಿ ಕನಿಷ್ಠ 3-4 ಸಲ ಪಿಕರ್ಸ್ ಸರ್. ಅವರು ನೀವು ಫಸ್ಟ್ನೇ ಪಿಕಪ್ ಮಾಡಿಬಿಟ್ರು, ಅಡ್ವಾನ್ಸಲ್ಲಿ ನೀವೇ ಪಿಕಪ್ ಮಾಡಿಬಿಟ್ರು. ನಿಮ್ಮದು ಪರಿಹಾರದು ಮಂಡ್ಯ